ನುಗ್ಗೆ ಸೊಪ್ಪಿನ ಪಲ್ಯ. ಅದಕ್ಕೆ ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅದರಲ್ಲೇ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ. ಹಿಂಗೆ ಆಗಿರೋದ್ರಿಂದ ಎಡಗೈಯಲ್ಲಿ ಮಾಡ್ತೀನಿ. ವೀಡಿಯೋ ಒಂದು ಸ್ವಲ್ಪ ಸ್ಕಿಪ್ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ ಯಾರು. ಒಂದು ಕೈಯಲ್ಲಿ ಮಾಡ್ತಿದ್ದೀನಲ್ಲ, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಬೇಜಾರಾಗಬೇಡಿ. ಬೇಳೆ, ಉಪ್ಪು ಮತ್ತು ಇದು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬಸ್ತು ಇದು ಮಾಡಿಕ್ಕಿದ್ದೀನಿ, ಬೇಯಿಸಿದ್ದೀನಿ, ಬಸ್ತಿದ್ದೀನಿ. ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಆ ಒಗ್ಗರಣೆ ಇದರಲ್ಲಿ ಹಾಕ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜದ ಪುಡಿ ಅದು ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ನೋಡ್ತಾಯಿರಿ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದರೆ ಈರುಳ್ಳಿ ಕೆಂಪಗಾಗಬೇಕು. ಮೆಣಸಿನಕಾಯಿ, ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಬೇಕು. ಬೆಂದ ಮೇಲೆ ಒಗ್ಗರಣೆ ಹಾಕ್ಕೋಬೇಕು. ಅವಾಗೆ ಚೆನ್ನಾಗಿ ಟೇಸ್ಟ್ ಬರೋದು. ಇಲ್ಲಾಂದ್ರೆ ಹಸಿ ವಾಸನೆ ಬರೋದು, ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ. ಇದು ನುಗ್ಗೆ ಸೊಪ್ಪಿಗೆ ಒಗ್ಗರಣೆ ರೆಡಿ ಆಗೋ ಅಷ್ಟೊತ್ತಿಗೆ ಅದಕ್ಕೆ ಬೇಕಾಗಿರೋ ಇದು ನುಗ್ಗೆ ಸೊಪ್ಪಿನ ಸಾರಿಗೆ ಬೇಕಾಗಿರೋ ಮೆಟೀರಿಯಲ್ಲು ನೀರು ಬಸ್ತಿದ್ವಲ್ಲ, ಅದ್ರಲ್ಲಿ ಸಾರು ಮಾಡ್ತೀನಿ. ಆ ಸಾರು ಮಾಡೋದಕ್ಕೆ ಏನೇನು ಬೇಕೋ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಅದಕ್ಕೆ ಬೇಕಾಗಿರೋದೆಲ್ಲ ಹೇಳ್ತೀನಿ ನೋಡಿ, ನೋಟ್ ಮಾಡ್ಕೊಳ್ಳಿ. ಟೊಮೊಟೊ ಹುರಿದು ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಬೇಗ ಹಾಳಾಗಲ್ಲ ಅಂತೇಳ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಕಾಳುಮೆಣಸು, ಮೆಣಸಿನಕಾಯಿ ಇಷ್ಟು ತಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಹೊತ್ತು ಇದು ತೊಗೊಂಡಿದ್ದೀನಿ ಹುಣಸೆ. ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು. ನಿಮಗೆ ಹುಳಿ ಬೇಕು ಅಂದರೆ ಹುಣಸೆಹಣ್ಣು ಹಾಕ್ಕೊಳ್ರಿ, ಬೇಡ ಅಂದರೆ ಹಂಗೆ ಇಟ್ಕೊಳ್ರಿ ನೋಡಿ. ನೀರು ಬಸ್ತಿರೋದು ಬೇಳೆ ಸೊಪ್ಪು ಕುದಿಸಿ ಬಸ್ಸಿರೋ ನೀರು. ಇದಕ್ಕೆ ಸಾರು ಮಾಡ್ತೀನಿ, ನುಗ್ಗೆ ಸೊಪ್ಪಿನ ಬಸ್ಸಾರು. ಹಸೆಕಾಯಿ ಒಂದು ಸ್ವಲ್ಪ ಒಗ್ಗರಣೆ ಒಳಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಹಾಳಾಗಲ್ಲ ಅಂತೇಳ್ಬಿಟ್ಟು ಹಸೆಕಾಯಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ ಈ ಒಗ್ಗರಣೆಗೆ ಹಾಕ್ಕೊತೀನಿ. ಈಗ ನೋಡಿ, ಕಡಲೆ ಬೀಜದ ಪುಡಿ ಸಮೇತ ಹಾಕಿದ್ದೀನಿ. ಒಂದು ಸ್ವಲ್ಪ ಕಡಲೆ ಬೀಜ ಹುರಿದು ಅದರಲ್ಲಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಅದನ್ನು ಪುಡಿ ಮಾಡಿ ಹಾಕಿದ್ದೀನಿ ನೋಡಿ. ಒಗ್ಗರಣೆ ಹಾಕಿರೋದೆಲ್ಲ ಹಾಕ್ಬಿಟ್ಟಿದ್ದೀನಿ, ಚೆನ್ನಾಗಿ ಕಲಸಿ ಇಷ್ಟೇ ಪಲ್ಯ ಆಗೋದು. ಇದಕ್ಕೆ ಸಾರು ಇವಾಗ ಹೇಗೆ ಮಾಡೋದು ಅಂತೇಳಿ ತೋರಿಸಿದ್ದೀನಿ. ನಾವೆಲ್ಲ ರುಬ್ಕೊಂಡು ಒಗ್ಗರಣೆ ಹಾಕೋದು ಅಷ್ಟೇ ಸಾರು. ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಎಲ್ಲ ರೆಡಿಯಾಗಿದೆ. ಇದಕ್ಕೆ ಇನ್ನೂ ಕೆಲವರು ಇನ್ನೂ ಒಂದು ಸರಿ ನಾನು ವೆರೈಟಿಯಾಗಿ ಮಾಡ್ತೀನಿ. ಇದನ್ನೇ 3 ಥರ 4 ಥರ ಮಾಡ್ತೀನಿ. ಅದು ಹೆಂಗಂದರೆ ಮೊಟ್ಟೆ ಹಾಕಿ ಸಮೇತ ಮಾಡ್ತೀನಿ, ಮತ್ತು ಹಸಿ ಕೊಬ್ಬರಿ ಮಾತ್ರನೇ ಹಾಕ್ತೀನಿ, ಕಡಲೆ ಬೀಜ ಪುಡಿ ಹಾಕಿದೆ. ಇದು ಕೊಬ್ಬರಿ ಚೆನ್ನಾಗಿ ತುರ್ಕೊಂಡು ಹಾಕ್ಬೋದು. ಹಸಿ ತೆಂಗಿನಕಾಯಿ ಚೆನ್ನಾಗಿ ತುರಿದು ಹಾಕ್ಬಿಟ್ಟು ಒಗ್ಗರಣೆ ಹಾಕೋದು, ಅದು ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಮೊಟ್ಟೆ ಒಡೆದು ಹಾಕ್ತೀವಿ, ಅದು ಚೆನ್ನಾಗಿರುತ್ತೆ. ಆ ಥರ ಮಾಡ್ತೀವಿ. ಇವತ್ತು ಸೋಮವಾರ ಅಲ್ಲ, ಅದಕ್ಕೆ ಹಾಕ್ಬಿಟ್ಟು ಅದನ್ನು ನಾವೆಲ್ಲ ಏನೂ ಹಾಕಿಲ್ಲ. ಹಸಿ ಕೊಬ್ಬರಿ, ಕಡಲೆ ಬೀಜದ ಪುಡಿ ಹಾಕಿದ್ದೀನಿ ಅಷ್ಟೇ ನೋಡಿ. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಚೆನ್ನಾಗಿ ಅದಕ್ಕೆ ಬೇಕಾದ್ದೆಲ್ಲ ಹೇಳಿದ್ನಲ್ಲ, ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಆ ನೀರಿಗೆ ಒಗ್ಗರಣೆ ಮೊದಲೇ ಹಾಕಿಟ್ಟಿದ್ದೀನಿ ನೋಡಿ, ಯಾಕಂದರೆ ಪ್ರಾಬ್ಲಮಿಂದ ನೋಡಿ. ಒಗ್ಗರಣೆಗೆ ಹಾಕಿದ್ದೀನಿ. ಈಗ ಇದನ್ನು ಅದರಲ್ಲಿ ಹಾಕ್ತೀನಿ ನೋಡಿ. ಸಾಂಬಾರಿಗೆಲ್ಲ ಹಾಕ್ಬಿಟ್ಟಿದ್ದೀನಿ. ಒಗ್ಗರಣೆ ಆಯಿತು, ಎಲ್ಲ ರುಬ್ಬಿರೋದು ಹಾಕಿದ್ದೀನಿ. ಒಂದು ಕುದಿಸ್ಬಿಟ್ಟು ಹಾಕ್ಕೊತೀನಿ. ಇದರಲ್ಲಿ ಸಾಂಬಾರು ಪುಡಿ ಹಾಕಿಲ್ರಿ. ಸಾಂಬಾರು ಪುಡಿ ಹಾಕಿನೂ ಮಾಡ್ತೀವಿ, ಸಾಂಬಾರು ಪುಡಿ ಹಾಕ್ದೇನೂ ಮಾಡ್ತೀವಿ. 2 ಥರ ಮಾಡ್ಬೋದು. ಇದರಲ್ಲಿ 4 ಥರ ಬಸ್ಸಾರು ಮಾಡ್ಬೋದು. ಆದರೆ ಈ ಥರ ಬಸ್ಸಾರು ಇವತ್ತು ಮಾಡಿದ್ದೀನಿ. ನೆಕ್ಸ್ಟು ಬೇರೆ ಥರ ಬಸ್ಸಾರು ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಈ ಸಾರು ಹೆಂಗೆ ಬಂದಿದೆ, ಪಲ್ಯ ಹೆಂಗೆ ಬಂದಿದೆ ಅಂತೇಳ್ಬಿಟ್ಟು ನಮಗೆ ಒಂದು ಲೈಕ್ ಕೊಡ್ದು ಒಂದು ಶೇರ್ ಮಾಡಿ. ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ. ನಮ್ಮ ಚಾನಲಲ್ಲಿ ಬರೋ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿರಿ ಫ್ರೆಂಡ್ಸ್. ನಾನು ಮಾಡಿರೋ ಅಡುಗೆಯಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಹಿಂಗಲ್ಲ ಹಿಂಗೆ ಅಂತೇಳ್ಬಿಟ್ಟು ಹೇಳಿದ್ರು ನಾನು ಅದನ್ನು ತಿದ್ಕೊತೀನಿ. ಯಾರು ಏನು ಆಗ್ತೀವಿ ಅಂತೇಳ್ಬಿಟ್ಟು ಯಾರು ಇದು ಮಾಡ್ಕೋಬೇಡಿ. ನಿಮ್ಗೆ ಏನಾರ ತಪ್ಪಾಗಿ ಕಾಣಿಸಿದ್ರಿ ಇದರಲ್ಲಿ ನನಗೆ ಶೇರ್ ಮಾಡಿ ಹೇಳಿ. ಇನ್ನು ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ, ಹಿಂಗಲ್ಲ ಹಿಂಗೆ ಮಾಡಿ ಅಂತ. ಆ ಥರನೇ ಮಾಡ್ಕೊತೀನಿ. ಏನನ್ನ ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ ಅಂತ ಯಾರು ಬೇಜಾರಾಗಬೇಡಿ. ಒಂದು ಸ್ವಲ್ಪ ಕೈ ರಿಸ್ಕ್ ಇರೋದ್ರಿಂದ ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ ಯಾರು. ಅಡುಗೆಯಲ್ಲಿ ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು ಮತ್ತೆ ಬೇಜಾರು ಮಾಡಿಕೊಂಡು ಒಂಥರ ಮಾತಾಡ್ತಾರೆ, ಹಂಗೆಲ್ಲ ಮಾತಾಡಬೇಡಿ.